ನೀವು ಬರ್ಕೊಡ್ತೀರಾ ನಾಳೆ ಒಳಗಡೆ ಯಾರು ತೆಗಿಯಂಗಿಲ್ಲ ಅಂತ ನೀವು ಬರ್ಸ್ಕೊತೀರಾ ನೀವು ಬರ್ಸ್ಕೊತೀರಾ ಈಗ ವರ್ಷ ತೆಗಿಯಕ್ಕಾಗೋ ನೀವು ಬರ್ಸ್ಕೊತೀರಾ ಅವ್ರಿಗೆ ಮನೆ ಮಠ ಹೆಸರು ಮನೆ ಮಠ ಇಲ್ಲ ₹8,000 ಕೆಲಸ ಮಾಡ್ಕೊಂಡ್ಬಂದವ್ರೆ 5 ವರ್ಷದಿಂದ ಇದಕ್ಕೆ ಕಾರಣ ನೀವೇ ಆಯ್ತು. ನೀವು ಹೊಣೆ ಹೊತ್ಕೋಬೇಕು. ನೀವು ದಯಮಾಡಿ ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಏನದೆ ಅವ್ರ ಪಾರ್ಟ್ ಏನಾದ್ರೆ ಪತ್ತ ಮಾಡ್ಕೊಡಿ. ಪ್ರೂಫ್ ತೋರಿ. ಪ್ರೂಫ್ನೇ ತೋರ್ದಾನೆ ನೀವು ಅವ್ರನ್ನ ಕೆಲ್ಸಕ್ಕೆ ಬೇಡ ಅನ್ನೋದು. ಇನ್ನೇನು 5 ವರ್ಷ ಇನ್ನೊಂದು 6 ತಿಂಗಳು ಹೋದ್ರೆ 5 ವರ್ಷ ಡ್ಯೂಟಿ ಮಾಡಿದ್ರು ಅವರು. ಒಂದು ಏಡಿ ಸೆಕ್ಯೂರಿಟಿ ಇಲ್ಲ ನಿಮ್ಮ ಹತ್ರ, CC ಕ್ಯಾಮ್ರಾ ಇಲ್ಲ ಅಂತ ಹೇಳಿ ಪ್ಯಾಕ್ ಮಾಡತ್ತವ. ಇವಾಗ ನೀವು PRR ಎಲ್ಲ ಕೆಲ್ಸಕ್ಕೆ ಕರ್ಕೊಂಡ್ಬಿಟ್ಟು ಇಲ್ಲಿ ನಮ್ಮ ಕನ್ನಡದವ್ರು ಏನಾಗಬೇಕು? ಜಮೀನು ಕಳ್ಕೊಂಡಿರೋ ಪರಿಸ್ಥಿತಿ ಏನಾಗಬೇಕು? ಅದಕ್ಕೇನಾರ ಕೊಡಿ ಅಂದ್ರೆ 4 ದಿವಸದಿಂದ ನೀವು ಮಾಹಿತಿ ಕೊಡಕ್ಕಾಯ್ತಾರ? ನೀವು ಅಲೆ ಸುಮ್ಮನೆ ಹಿಂಗೆ ಹೇಳ್ಕೊಂಡು ಹೋಗ್ತಾರೆ. ಕೆಲ್ಸ ಇಲ್ದಾರ ಬಂದಿದ್ದಾರೆ, ಇಲ್ಲಿ ಬಂದಿರಾರಲ್ವ? ಮೊದಲು ಲೆಟರ್ ಎರಡು ನಿಮ್ಮ MD ತಗೊಂಡು ಇದು ಮಾಡ್ಬಿಟ್ಟು ಲೆಟರ್ ಕೊಡಿ. ಇವಾಗ ತೊಂದರೆ ಜಮೀನು ಕೊಟ್ಟಿದೀವಿ. ಜಮೀನ್ ಕೊಟ್ಟು ಈಗ ನಮ್ಗೆ ಕೆಲಸನೂ ಇಲ್ಲ, ಜಮೀನು ಇಲ್ಲ. ನಾವ್ ಯಾವ ತರ ಮಾಡೋದು? ಈಗ ಹಿಂದಿ ಲೇಬರ್ಗಳಿದ್ದಾರೆ, ಈಗ ನಮ್ ಕನ್ನಡ ಲೇಬರ್ ಕೆಲಸ ಮಾಡಲ್ವಾ ಬಂದು ಇಲ್ಲಿ ಗಂಡಸ್ಗಳಾದ್ರು? ಈಗ ಅವರು ಗುಡ್ಕಾ ತಿಂತಾರೆ, ಪಾನ್ ಪರಾಗ್ ತಿಂತಾರೆ. ಅವ್ರಿಗೆಲ್ಲ ಒಳಗಡೆ ಬಂದು ಆದ್ಯತೆ ಇದೆ ಕೆಲಸ ಮಾಡೋದಕ್ಕೆ. ಲೇಡೀಸ್ಗಳು ಈಗ ಬಿಯರ್ ಬಾಟ್ಲಿಂದ ಮುದ್ದ ತಾದಾಗ ಆಗ್ತಾ ಇರೋದಕ್ಕೆ ಏನಿದು? 4 ತಿಂಗಳಿಂದ ಆಗಿರೋದು ಇವತ್ತು ಇವರು ಏಕೆ ತೆಗಿಬೇಕಾದ್ರೆ 4 ತಿಂಗಳ ಹಿಂದೆನೆ ಕೇಳ್ಬೇಕಿತ್ತಾನೆ ಅದನ್ನ. ಉದ್ದೇಶಪೂರ್ವಕವಾಗಿ ಕೆಲಸಕ್ಕಿಂತ ತೆಗಿಬೇಕು ಅಂದ್ಬಿಟ್ಟು ಅವ್ರು ಇದ್ ಮಾಡ್ತಾ ಇದ್ರು. ಈಗ 4 ವರ್ಷ ಆಯ್ತು, ಈಗ ಕಂಪ್ನಿ ಕಡೆಗೆ ಹಾಕಬೇಕು. ಕಂಪ್ನಿಗೆ ನಾವು ಸೇರ್ಸ್ಕೊಳ್ಳೋಕೆ ಬೇಡ ಅಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ಕೆಲಸದಿಂದ ತೆಗಿತಾರೆ ಹೋಗಿದೆ ಅಂತ ಹೇಳಿದ್ದಾರೆ. ಅದನ್ನ ಅವ್ರನ್ನ ಹತ್ರ ಮಾಹಿತಿ ಕೇಳಿದ ಹೆಂಗ್ ಹೋಯ್ತು ಏನು ಅಂತ ಕೇಳಿದ್ರು. ಅವಾಗ ಕೇಳೋದಕ್ಕೆ ಅವರು ಏನು ಕೊಟ್ಟಿಲ್ಲ ಪ್ರೂಫ್. ಆಮೇಲೆ 4 ದಿವಸದಿಂದ ಅವರು ಹಂಗೆ ಬಂದು ಇಲ್ಲಿ ಕೇಳಿದ್ದಾರೆ. ಆ ಪ್ರೂಫ್ ಕೊಡ್ದ ಹೋದಾಗ ನಿಮ್ಮಲ್ಲಿ CC ಕ್ಯಾಮ್ರಾ ಇಲ್ವಾ ಅಂತ ಕೇಳಿದಾಗ ಅವರು ನಮ್ಮಲ್ಲಿ CC ಕ್ಯಾಮ್ರಾ ಇಲ್ಲ ಅಂತ ಹೇಳಿದ್ದಾರೆ. ಒಂದು ಅದು ಆ ಜಾಗದಲ್ಲಿ ಪ್ಯಾಕ್ ಆಗಿರೋ ಜಾಗದಲ್ಲಿ CC ಕ್ಯಾಮ್ರಾ ಇಲ್ಲ, ಅದು ನಮ್ಮಲ್ಲಿ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಸೆನ್ಸರ್ ಇದೆ. ಅದು ಒಂದೇ ಒಂದು ಹೆಚ್ಚು ಕಮ್ಮಿ ಏನೇ ಒಂದು ಕೂದಲು ಆಗಲಿ, ಒಂದು ಕಬ್ಬಣ ಚೂರು ಆಗಲಿ, ಒಂದು ಮುಚ್ಚ ಆಗಲಿ ಹೋದ್ರೂ ಅದಕ್ಕೆ ಸೆನ್ಸರ್ ಇದೆ. ಆ ಸೆನ್ಸರಲ್ಲೇ ಗೊತ್ತಾಗೋಯ್ತದೆ. ಅದನ್ನು ಅವರು ನಮ್ಮ ಹತ್ರ ಏನು ಹೇಳಿಲ್ಲ. ಆದರೆ ಒಂದು ಕಾರಣ ಏನಿಲ್ಲ. ಇವತ್ತೇನು 4.5 5 ವರ್ಷ ಆದರೆ ಅದಕ್ಕೆ ಒಂದು ಲೆಟರ್ ಕೊಡಬೇಕು, ಸರ್ವಿಸ್ ಲೆಟರ್. ಪರ್ಮಿನೆಂಟ್ ಮಾಡ್ಕೊರೋದಾಗಿರ್ಬೋದು, ಒಂದು ಸರ್ವಿಸ್ ಲೆಟರ್ ಆದರೂ ಕೊಡಬೇಕು. ಆ ಕಾರಣ ಇಟ್ಕೊಂಡು ಏನಾರ ಇವ್ರನ್ನ ತೆಗ್ದಿದಾರೋ ಇಲ್ಲ ಉದ್ದೇಶ ಏನು ಅಂತ ಯಾವುದೇ ಥರದ ಮಾಹಿತಿ ಕೊಟ್ಟಿಲ್ಲ ಅವರು. ಏನಪ್ಪ ಅಂದರೆ ಅವ್ರನ್ನ ಮಾಹಿತಿ ಕೊಟ್ಟರೆ ಅದು ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಸುಮ್ಮನೆ ತೆಗ್ದಾಕ ನಾಳೆ ದಿವಸ ಗ್ರಾಮದಲ್ಲಿ ಹೆಣ್ಮಕ್ಳು, ಅವರು ಸಾಲಕ್ಕೆ ಹೆಣ್ಮಕ್ಳು ಹೆಂಗಳು, ನಾಳೆ ದಿವಸ ಅವ್ರಿಗೆ ಏನಾರು ಹೆಚ್ಚು ಕಮ್ಮಿ ಒಂದು ಹತಚೂರಿ ಆಗಿ ಏನೋ ಅಕ್ಕಪಕ್ಕದವ್ರು ಏನಾರು ಮಾತಾಡಿದಾಗ ಆ ಹೊಣೆ ಯಾರು ಹೊತ್ಕೋತಾರೆ? ಇವರು ಈ ಥರ ಮಾಡ್ತಾರಲ್ಲ. ನಾಳೆ ದಿವಸ ಹೆಣ್ಮಕ್ಳು ಅವರು ಈ ಜಮೀನು ಕಳ್ಕೊಂಡಿರೋದಕ್ಕೆ ಅವ್ರ ಯಜಮಾನ್ರಾಗ್ಬೋದು, ಅವ್ರ ಮನೆಯವ್ರನ್ನಾಗ್ಬೋದು, ಯಾರನ್ನ ಒಬ್ಬರನ್ನ ಕೆಲಸ ಕಳಿಸಿದ್ದಾರೆ. ಇಲ್ಲಿ ಆ ಕೆಲಸ ಕಳಿಸಿದ್ರೆ ಇವರು ಏಕಾಏಕಿ ಕಾರಣ ಇಲ್ದಾನೆ ಇವರು ತೆಗ್ದಾಕ್ಬಿಟ್ರೆ ನಾಳೆ ದಿವಸ ಹೆಣ್ಮಕ್ಳಿಗೆ ಏನಾರು ಒಂದು ಹತಚೂರಿ ಮನೇಲಿ ಯಾರು ಅಕ್ಕಪಕ್ಕದಾರೆ ಆಗ್ಬೋದು, ಯಾರಾಗ್ಬೋದು ಮಾತಾಡಿದಾಗ ಅದು ಕೊನೆ ಯಾರಾಯ್ತಾರೆ? ಒಂದು ಕಾರಣ ಕೊಡ್ದಾನೆ. ಒಂದು CC ಕ್ಯಾಮ್ರಾ ಇಲ್ಲಿ ಆದರೆ ಫುಡ್ ಫ್ಯಾಕ್ಟ್ರಿಗೆ ಒಂದು ಕ್ಯಾಮ್ರಾ ಇರಬೇಕು ಹಂತವಾಗಿ. ಆ ಕ್ಯಾಮ್ರಾ ಇಲ್ಲ, ಒಂದು ಲೇಡೀಸು ಸೆಕ್ಯೂರಿಟಿ ಇಲ್ಲ. ಇದಕ್ಕೆ ನಾಳೆ ದಿವಸ ಹೊಣೆ ಯಾರಾಯ್ತಾರೆ? ಇದಕ್ಕೆ ಕಾರಣ ಅವ್ರು ಕೊಟ್ಟು ನಾಳೆ ದಿವಸ ಸೆಕ್ಯೂರಿಟಿ ಆಗ್ಬೋದು, ಏನಾಗ್ಬೋದು ಅದು ಮಡಿಕರ್ಲಿ. ನಾಳೆ ದಿವಸ ನಮಗೆ ಫ್ಯಾಕ್ಟ್ರಿ ಬಂದಿರೋದು ನಮ್ಗೆ ಖುಷಿ. ಏಕೆ ನಾವು ಜಮೀನು ಕೊಟ್ಟಿದ್ದೀವಿ. 4 ಜನಕ್ಕೆ ಅನುಕೂಲ ಆಗಲಿ ಅಂತ ನಾವೇ ಎಷ್ಟೋ ಇದರಲ್ಲಿ ಎಲ್ಲ ನಿರ್ವಹಿಸಿದ್ದು ಎಲ್ಲನೂ ಆಯ್ತು ಈ ಥರ ಮಾಡ್ಕನಿ ಅಂತ ಹೇಳಿದಾಗ ಅವ್ರು ETP ರೆಡಿ ಮಾಡಿ ಸೊಸೆಗಳಿಗೆಲ್ಲ ನೀರು ಬಿಡುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಲಿ, ಅದು ಸಂತೋಷ. ಮುಂದೆ ದಿವಸದಲ್ಲಿ ಇನ್ನೂ 1000 ಜನಕ್ಕೆ ಕೆಲಸ ಕೊಡಲಿ, ಈ ಕಂಪ್ನಿ ಬೆಳೀಲಿ. ನಾಳೆ ದಿವಸ ನಮ್ಮ ಕಂಪ್ನಿಗೆ ಇದಕ್ಕೆ ನಾವು ತೊಂದರೆ ಕೊಡೋವಂಥ ಅವಶ್ಯಕತೆ ಇಲ್ಲ. ನಾವು ಈ ಗ್ರಾಮದಲ್ಲಿ ಇರೋದಕ್ಕೆ ನಮಗೆ ಒಳ್ಳೇದಾಗಿದೆ. ಈ ಕಂಪ್ನಿ ಒಳ್ಳೇದಾಗಿರೋದಕ್ಕೆ ನಮ್ಮ ಹೆಣ್ಮಕ್ಳಿಗೆ ಆಗ್ಬೋದು, ಮಾಮೂಲಿ ಮಕ್ಕಳಿಗೆ ಯಾರೇ ಇವರು ಜಮೀನು ಕಳ್ಕೊಂಡಿರ್ತಾರೆ ಅಂಥದ್ದು ಕೆಲಸ ಕೊಟ್ಟು ಇವರು ಈ ಕಂಪ್ನಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಇದು ಮಾಡಲಿ. ನಾಳೆ ಡ್ಯೂಟಿ ಅವರ್ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಏನು 8 ಅವರ್ ಡ್ಯೂಟಿ ಮಾಡಬೇಕು, 9 ಅವರ್ ಡ್ಯೂಟಿ ಮಾಡಿಸ್ತಾ ಇದ್ದಾರೆ. ಅವರು 6 ಗಂಟೆಲಿ ಇವತ್ತು 1.5 ಕಿಲೋಮೀಟ್ರ್ ಬೆಳೆಸ್ಕೊಂಡು ಗ್ರಾಮಕ್ಕೆ ಬರಬೇಕು. 1.5 ಕಿಲೋಮೀಟ್ರ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ 1.5 ಕಿಲೋಮೀಟ್ರ್ ಅಶೋಕ್ ನಗರ ತವಿಂದ ಹೋಗಿ ಅಲ್ಲಿಂದ ಬರಬೇಕು. ನಿಯರ್ ಇದೆ ಇಲ್ಲಿ, ಆದರೆ ಇಲ್ಲಿ ಯಾವುದೇ ಥರದ ಒಂದು ಗೇಟ್ ಕೊಟ್ಟಿಲ್ಲ ಈ ಕಡೆ. ಆಯಿತು ಕೊಡ್ದಾನೆ ಅವರು ಯಾವುದೋ ಕಾರಣ ಕೊಟ್ಟಿರ್ತಾರೆ, ಏನೋ ಗೊತ್ತಿಲ್ಲ. ಮುಂದೆ ದಿವಸ ಅವ್ರು ಸರಿ ಮಾಡ್ಕೊಂಡು ಕೊಡಲಿ. ಅವರು ಅದು ಬಿಟ್ಟು ಅವ್ರ ಕಂಪ್ನಿ ಕೊಟ್ಟದ್ದು. ನಾಳೆ ದಿವಸ ಹೆಣ್ಣು ಮಕ್ಕಳಿಗೆ ತೊಂದರೆ ಆಗದಂಗೆ ಸೋಮವಾರ 8 ಗಂಟೆವರೆಗೆ ನಮ್ಮ MD ಹತ್ರ ಮಾತಾಡಿ ನಾವು ಕೆಲಸಕ್ಕೆ ತಗೋತೀನಿ ಅಂತ ಹೇಳಿದ್ದಾರೆ.
ಅದನ್ನು ಅವರು ಇಲ್ಲೇ 112 ಬಂದಿತ್ತು, ಅವ್ರ ಅಧಿಕಾರಿ ಮುಖದಲ್ಲೇ ಮಾತಾಡಿದ್ದಾರೆ. ಆಯಿತು ತಗೋತೀವಿ ಸರ್ ಮಾತಾಡಿ ಅಂತ ಹೇಳ್ಬಿಟ್ಟು, ನೀವು ಯಾವುದೇ ಥರದ ಮುಂದಿನ ದಿವಸದಲ್ಲಿ ಕಂಪ್ನಿ MD ಆಗ್ಬೋದು, ಅವರು ಕರೆದ ಬಂದಿಲ್ಲ ಅವತ್ತು. ಅವ್ರಿಗೆ ಯಾವುದೇ ಥರದಲ್ಲಿ ತೊಂದರೆ ಆಗ್ದಂಗೆ ಅವ್ರಿಗೆ ಮುಂದಕ್ಕೆ ಏನು ಕ್ರಮ ಬೇಕು ಅದನ್ನು ನೋಡಿ, ಕ್ಯಾಮ್ರಾ ಆಗ್ಬೋದು, ಹೆಣ್ಮಕ್ಳು ಒಂದು ಸೆಕ್ಯೂರಿಟಿ ಮಾಡಿಕೊಂಡಿರೋದೇ ಆಗ್ಬೋದು, ಅವ್ರನ್ನ ತಗೊಂಡು ಅವ್ರನ್ನ ಕೆಲಸ ಮಾಡ್ತೀವಿ. ಏನೇ ಹೊಣೆಗಾರಿಕೆ ಬರ್ತಾ ಮೀಟಿಂಗ್ ಕರೀಲಿ, ಹಿಂಗೆ ಈ ಥರ ಆಗದೆ ನೋಡಪ್ಪ, ಇಲ್ಲಿ ತಪ್ಪು ಮಾಡೋರು ಇವ್ರನ್ನ ತೆಗಿತೇವೆ ಅಂತ ಅವ್ನು ಕಾರಣ ಕೊಡ್ಲಿ, ಅವ್ನು ನೋಟಿಸ್ ಕೊಡ್ಲಿ, ಅವ್ನು ನೋಟಿಸ್ ಕೊಟ್ಟು ಕಾರಣ ಕೊಟ್ಟು ಇವ್ರು ತೆಗೆದ್ರೆ ಅದಕ್ಕೆ ನಾವು ಅವ್ರಿಗೆ ಹೇಳ್ತೀವಿ, ಗ್ರಾಮಸ್ಥರು ಬಂದು ಹಿಂಗೆಲ್ಲ ಹಿಂಗೆ ಆಗದೆ ಕಣ್ರಮ್ಮ ನೀವು ಮಾಡಿದ್ರಿ ಬೇಡ ಅಂತವ. ಸುಮ್ಮನೆ ಕಾರಣನೇ ಕೊಡ್ದಾನೆ ಹಿಂಗೆ ತೆಗ್ದಾಕ್ದಾಗ ನಾಳೆ ದಿವಸ ಅವ್ರಿಗೆ ಬ್ಯಾಡ್ ಹ್ಯಾಬಿಟ್ ಹೋಗಬಾರ್ದು. ಇದಕ್ಕೆ ಕಂಪ್ನಿನೇ ಜವಾಬ್ದಾರಿ. ಮುಂದಿನ ದಿವಸದಲ್ಲಿ ಅವ್ರು ಯಾವುದೇ ಕಾರಣಕ್ಕೂ ಇದು ತೊಂದರೆ ಆಗ್ದಂಗೆ ಹೆಣ್ಮಕ್ಳನ್ನ ಸೋಮವಾರ ತಗೊಂಡು ಡ್ಯೂಟಿಗೆ ಕೆಲಸ ಮಾಡಿಸಿ ಅವ್ರು ಇದೊಂದು ಸತಿ ರೀಸನ್ ಕೊಟ್ಟು ಇನ್ನು ಮುಂದಕ್ಕೆ ಏನೇ ಕ್ರಮ ಬಂದ್ರು ಅದಕ್ಕೆ ಇವರು ಹೆಣ್ಮಕ್ಳೇ ಆಗ್ಬೋದು ಇವರೆಲ್ಲರನ್ನ ಕರೆದು ಮೀಟಿಂಗ್ ಮಾಡಿ ಹಿಂಗೆಲ್ಲ ಹಿಂಗೆ ಆಯ್ತದೆ ಅಂತ ಅವ್ರಿಗೆ ರೀಸನ್ ಕೊಟ್ಟು ಅವ್ರು ಬೇಕಾದ್ರೆ ತೆಗೀಲಿ. ಸುಮ್ಮನೆ ಯಾವುದೇ ಕಾರಣಕ್ಕೂ ರೀಸನ್ ಇಲ್ದಾನೆ ನೀವು ತೆಗಿಯಕ್ಕೆ ಹೋಗ್ಬೇಡಿ ಅಂತ ನಾನು ಈ ಕಂಪ್ನಿಯವ್ರ ಮುಖಾಂತರ ಕೇಳ್ಕೊತೀವಿ. ನಾಳೆ ದಿವಸ ಇವ್ರು ಏನಾರ ಆ ಥರ ಏನಾರ ಮುಂದಕ್ಕೆ ಇವರು ಕ್ರಮ ತಗೊಂಡು ಅವ್ರನ್ನ ಅನುಕೂಲ ಮಾಡಿ ಹೆಣ್ಮಕ್ಳನ್ನ ತಗೊಂಡಿಲ್ಲ ಅಂದರೆ ನಾಳೆ ದಿವಸ ಗ್ರಾಮಸ್ಥರಾಗ್ಬೋದು, ಇಲ್ಲಿ ಯಾರೇ ಆಗ್ಬೋದು ಬಂದು ಸಂಬಂಧಪಟ್ಟವ್ರು ಬಂದು ಮುಂದಿನ ದಿವಸದಲ್ಲಿ ಕ್ರಮ ತಗೊಳ್ಳೋಂಥದ್ದು, ಹೋರಾಟ ಮಾಡುವಂಥದ್ದು ಆಗ್ಬೋದು ಇರ್ತದೆ. ಇದಕ್ಕೆ ನೀವೇ ಜವಾಬ್ದಾರಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.